ಈಗ ಕಿಶೋರ ಭಾರತದ 8ನೇ ಅಧ್ಯಾಯ ತೀರ್ಥಸ್ನಾನ ಮತ್ತು ಕಥಾಶ್ರವಣದಲ್ಲಿ 2ನೇ ಉಪ ಅಧ್ಯಾಯ ದುರ್ಯೋಧನನ ಗರ್ವಭಂಗ ಅಂತ. ಇತ್ತ ಹಸ್ತಿನಾವತಿಯಲ್ಲಿ ಒಮ್ಮೆ ದುರ್ಯೋಧನನಿಗೆ ಪಾಂಡವರು ಕಾಡಿನಲ್ಲಿ ಅನುಭವಿಸ್ತಿರುವಂತಹ ಕಷ್ಟ ಕೋಟಲೆಗಳನ್ನು ನೋಡಿ ಆನಂದ ಪಡಬೇಕು ಅನ್ನೋ ಹಂಬಲ ಉಂಟಾಯಿತು. ಅದಕ್ಕೆ ದುಶ್ಯಾಸನ, ಕರ್ಣ, ಶಕುನಿಯರ ಬೆಂಬಲ ಕೂಡ ಇತ್ತು. ಅವರೆಲ್ಲರೂ ಧೃತರಾಷ್ಟ್ರನ ಕಂಡು ದ್ವೈತವನದಲ್ಲಿರುವಂತಹ ತಮ್ಮ ಗೋ ಸಂಪತ್ತನ್ನು ನೋಡಿ ಬರಬೇಕು ಅಂತ ಹೇಳಿ ದೊಡ್ಡ ಸೇನೆಯೊಂದಿಗೆ ಅರಣ್ಯಕ್ಕೆ ಹೊರಟರು. ದುರ್ಯೋಧನಾದಿಗಳು ಮೊದಲು ದ್ವೈತವನದಲ್ಲಿದ್ದಂಥ ದ್ವೈತ ಸರೋವರಕ್ಕೆ ಬಂದರು. ಅಲ್ಲಿ ಸ್ವಲ್ಪ ಕಾಲವನ್ನು ಆಮೋದ ಪ್ರಮೋದಗಳಲ್ಲಿ ಕಳೆದು ಆ ನಂತರ ಪಾಂಡವರ ಬಳಿಗೆ ಹೋಗಬೇಕು ಅಂತ ಯೋಚನೆ ಮಾಡಿದರು. ಅವರು ದ್ವೈತ ಸರೋವರದ ಬಳಿಗೆ ಬಂದಾಗ ಅಲ್ಲಿ ಚಿತ್ರಸೇನ ಅನ್ನುವಂಥ ಗಂಧರ್ವ ಮತ್ತು ಅವನ ಸೈನಿಕರಿದ್ರು. ಚಿತ್ರಸೇನ ಅಮರಾವತಿಯಲ್ಲಿ ಅರ್ಜುನನಿಗೆ ನೃತ್ಯ ಗೀತೆಗಳನ್ನು ಕಲಿಸಿದಂಥ ಗಂಧರ್ವ ರಾಜ. ಅವನ ಸೈನಿಕರು ದುರ್ಯೋಧನನ ಕುರಿತು, ಅಯ್ಯ, ಇಲ್ಲಿ ನಾವು ಗಂಧರ್ವರಿದ್ದೇವೆ, ಆದ್ದರಿಂದ ನೀವು ಈ ಸರೋವರವನ್ನು ಪ್ರವೇಶ ಹಾಗಿಲ್ಲ ಅಂದರು. ಆದರೆ ದುರ್ಯೋಧನಾದಿಗಳು ಅವ್ರ ಮಾತನ್ನು ಲಕ್ಷ್ಯಕ್ಕೆ ತೆಗೆದುಕೊಳ್ಳಿಲ್ಲ. ಕರ್ಣನಂತೂ ತನ್ನ ಸೇನೆಯನ್ನು ಹುರಿದುಂಬಿಸಿ ಗಂಧರ್ವನ ಯುದ್ಧವನ್ನೇ ಪ್ರಾರಂಭಿಸಿಬಿಟ್ಟ. ಗಂಧರ್ವ ಸೇನೆಗೆ ಅಪಾರ ಕೋಪ ಬಂತು. ಅವರು ಮಾಯಾ ಯುದ್ಧವನ್ನು ಮಾಡಿ ಕರ್ಣಾದಿಗಳನ್ನು ಸೋಲಿಸಿ ಹಿಮ್ಮೆಟ್ಟಿಸಿದ್ರು. ದುರ್ಯೋಧನ ದುಶ್ಯಾಸರನ್ನ ಬಂಧಿಸಿಬಿಟ್ರು. ತಾನು ತನ್ನ ಪತ್ನಿ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಕಾಡಿನಲ್ಲಿ ಓಡಾಡಿ ಪಾಂಡವರು ಮತ್ತು ದ್ರೌಪದಿ ಹೊಟ್ಟೆ ಉರಿಸಬೇಕು ಅಂತ ದುರ್ಯೋಧನ ಯೋಚನೆ ಮಾಡಿದ್ನಲ್ಲ, ಆದರೆ ಅವನೇ ಗಂಧರ್ವರಿಗೆ ಸರಿಯಾಗ್ಬಿಟ್ಟ. ಆಗ ಅವನ ಹೆಂಡತಿ ಭಾನುಮತಿ ಅಳುತ್ತಾ ಸೈನಿಕರ ಸಹಾಯದಿಂದ ಪಾಂಡವರನ್ನು ಹುಡುಕಿಕೊಂಡು ಅವ್ರ ಬಳಿಗೆ ಬಂದ್ಲು. ತನ್ನ ಒದಗಿದಂತಹ ಸಂಕಟವನ್ನು ಹೇಳಿಕೊಂಡ್ಲು. ಭೀಮ, ಬಹಳ ಒಳ್ಳೇದಾಯ್ತು, ಕಾಡಿನಲ್ಲಿದ್ದ ನಮ್ಮನ್ನು ಕೆಣಕಲು ಬಂದವರಿಗೆ ತಕ್ಕ ಶಾಸ್ತಿ ಆಯಿತು ಅಂದ. ಆಗ ಯುಧಿಷ್ಠಿರ, ಭೀಮಸೇನ, ನಿನ್ನ ಧರ್ಮಬುದ್ಧಿ ಎಲ್ಲಿ ಹೋಯ್ತು? ದುರ್ಯೋಧನ ನಮ್ಮ ಸಹೋದರ, ನಮ್ಮಲ್ಲಿ ಜಗಳವಾದಾಗ ಹೇಗಾದರೂ ಇರಲಿ, ಆದರೆ ಈಗ ನಮ್ಮ ಸಹೋದರ ದುರ್ಯೋಧನನನ್ನು ಬಂಧಿಸಿರೋದು 3ನೇವರಾದ ಗಂಧರ್ವರು. ಇಂಥ ಸಮಯದಲ್ಲಿ ನಾವು ವೈಮನಸ್ಯವನ್ನು ಸಾಧಿಸಬಾರದು. ನಮ್ಮ ಸಹೋದರನೊಬ್ಬ ಬೇರೆಯವರಿಂದ ಬಂಧಿಸಲ್ಪಟ್ಟಿದ್ದಾನೆ ಅಂದರೆ ಅದು ನಮ್ಮ ಕುರುಕುಲಕ್ಕೆ ಅಪಮಾನ. ಅರ್ಜುನ, ನೀನೀಗಲೇ ಹೋಗಿ ದುರ್ಯೋಧನ ಬಿಡಿಸ್ಕೊಂಡು ಬಾ ಎಂದ. ಅಳ್ತಾ ನಿಂತಂತ ಭಾನುಮತಿಯನ್ನು ಸಮಯೋಚಿತವಾಗಿ ಸಮಾಧಾನಪಡಿಸಿದ. ದ್ರೌಪದಿ ಕೂಡ ಅವಳೊಡನೆ ಅಕ್ಕರೆಯಿಂದ ಮಾತಾಡಿ ಒಳಗೆ ಕರೆದೇ ಇದ್ಲು. ಅಣ್ಣನ ಅನುಜ್ಞೆಯಂತೆ ಅರ್ಜುನ ಗಾಂಡೀವ ಧನಸ್ಸನ್ನು ಧರಿಸಿ ದ್ವೈತ ಸರೋವರದ ಬಳಿಗೆ ಬಂದ. ಆದರೆ ಅಲ್ಲಿ ಗಂಧರ್ವರು ಯಾರೂ ಕಾಣಿಸ್ಲಿಲ್ಲ. ಆಗ ಅರ್ಜುನ ಹಿಂದೆ ಚಿತ್ರರಥನೆಂಬ ಗಂಧರ್ವ ತನಗೆ ಕಲಿಸಿದಂಥ ಚಾಕ್ಷುಷಿ ಮಂತ್ರವನ್ನು ಜಪಿಸಿ ನೋಡಿದ. ಕೂಡಲೇ ಅದೃಶ್ಯ ರೂಪದಲ್ಲಿದ್ದಂಥ ಗಂಧರ್ವರು ಅರ್ಜುನನ ಕಣ್ಣಿಗೆ ಬಿದ್ದರು. ಅವನು ತನ್ನ ಗಾಂಡೀವ ಧನುಸ್ಸಿಗೆ ತೀಕ್ಷ್ಣವಾದ ಬಾಣಗಳನ್ನು ಜೋಡಿಸಿ 4 ದಿಕ್ಕುಗಳಲ್ಲಿ ಪ್ರಯೋಗ ಮಾಡೋಕೆ ಶುರು ಮಾಡಿದ. ಗಂಧರ್ವರು ಅವನ ಬಾಣಗಳ ಆಘಾತವನ್ನು ತಡೀಲಾರದೆ ಚೀರ್ತಾ ಚೆಲ್ಲಾಪಿಲ್ಲಿ ಆಗ್ಬಿಟ್ರು. ಗಂಧರ್ವರಾಜ ಪ್ರತ್ಯಕ್ಷನಾಗಿ, ಅಯ್ಯ ಅರ್ಜುನ, ನಾನು ನಿನ್ನ ಗೆಳೆಯ ಚಿತ್ರಸೇನ ಎಂದ. ಅರ್ಜುನ ಚಿತ್ರಸೇನನ್ನು ಗುರುತಿಸಿ ಅವನ್ನ ಆಲಂಗಿಸಿಕೊಂಡು, ಆನಂತರ, ಮಿತ್ರ, ನನ್ನ ಸಹೋದರನ ದುರ್ಯೋಧನನ್ನು ಬಿಟ್ಟುಬಿಡು ಎಂದು ಪ್ರಾರ್ಥನೆ ಮಾಡಿದ. ಚಿತ್ರಸೇನ, ಅರ್ಜುನ, ಈ ದುಷ್ಟ ಇಲ್ಲಿಗೆ ಬಂದು ನಿಮಗೆ ತೊಂದರೆ ಕೊಡಬೇಕೆಂದು, ನಿಮಗೆ ಅಪಮಾನ ಮಾಡಬೇಕು ಎಂದು ಯೋಚನೆ ಮಾಡಿದ್ದ. ಅದಕ್ಕೆಂದೇ ನಾನು ಅವನ ಸೈನ್ಯವನ್ನು ಸೋಲಿಸಿ ಅವನು ಬಂಧನೆ ಮಾಡಿದೆ. ಈಗ ನೀನೇ ಹೇಳ್ತಿರೋದ್ರಿಂದ ಅವನು ಬಿಡುಗಡೆ ಮಾಡ್ತೇನೆ ಅಂತ ಹೇಳಿ ದುರ್ಯೋಧನನ ಬಂಧನದ ಕಟ್ಟುಗಳನ್ನು ಕಳಚಿದ. ಅದೇ ಸಮಯಕ್ಕೆ ಯುಧಿಷ್ಠಿರ, ಭಾನುಮತಿ ಇತರನ್ನು ಕರೆದುಕೊಂಡು ಅಲ್ಲಿಗೆ ಬಂದ. ದುರ್ಯೋಧನ ಕುರಿತು, ತಮ್ಮ, ಇನ್ನು ಮುಂದೆ ಇಂಥ ದುಸ್ಸಾಹಸಕ್ಕೆ ಕೈ ಹಾಕಬೇಡಪ್ಪ ಎಂದು ಬುದ್ಧಿ ಮಾತು ಹೇಳಿದ. ಪಾಂಡವರಿಗೆ ಅಪಮಾನ ಮಾಡಬೇಕೆಂದು ಬಂದಿದ್ದ ದುರ್ಯೋಧನ ತಾನೇ ಘೋರ ಅಪಮಾನಕ್ಕೀಡಾಗಿಬಿಟ್ಟ. ತಗ್ಗಿಸಿದ ತಲೆಯನ್ನ ಮೇಲೆತ್ತದೆ ಹಸ್ತಿನಾವತಿಗೆ ಬಂದ. ಪಾಂಡವರು ತನ್ನನ್ನು ಗಂಧರ್ವರಿಂದ ಬಿಡಿಸಿದರೂ ದುರ್ಯೋಧನ ಮಾತ್ರ ಅವ್ರ ಮೇಲಿನ ಹಗೆತನವನ್ನು ಬಿಡಲಿಲ್ಲ. ಇನ್ನೇನು ಅವರ ಅರಣ್ಯವಾಸ ಮುಗಿದು ಹೋಗ್ತದೆ. ಆನಂತರ 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿ ಅವರು ಮತ್ತೆ ಹಸ್ತಿನಾವತಿಗೆ ಹಿಂದಿರುಗ್ತಾರೆ. ಅದನ್ನು ಹೇಗೆ ತಪ್ಪಿಸೋದು ಎಂಬ ಚಿಂತೆಯಲ್ಲೇ ಮಗ್ನಾಗಿದ್ದ. ಹೀಗಿರುವಾಗ ಒಮ್ಮೆ ದೂರ್ವಾಸ ಮಹರ್ಷಿಗಳು ತಮ್ಮ 10 ಸಹಸ್ರ ಶಿಷ್ಯರ ಜೊತೆಗೆ ಹಸ್ತಿನಾವತಿಗೆ ಬಂದರು. ದೂರ್ವಾಸರು ಮಹಾ ಕೋಪಿಷ್ಟ್ರು. ಅವರನ್ನು ಸುಪ್ರೀತರನ್ನಾಗಿಡೋದೇ ಮಹಾ ಕಷ್ಟದ ಕೆಲಸ. ಹಾಗಿದ್ರೂ ದುರ್ಯೋಧನ ಅವರನ್ನು ಪರಿಪರಿಯಾಗಿ ಉಪಚರಿಸಿ ಕಾಲಕಾಲಕ್ಕೆ ತಕ್ಕಂತೆ ಜಪ, ತಪ, ಅನುಷ್ಠಾನಗಳಿಗೆ ಅವಕಾಶ ಮಾಡಿಕೊಟ್ಟು ಅವ್ರಿಗೊಂದಿಷ್ಟು ಬೇಸರ ಆಗದಂಗೆ ನೋಡ್ಕೊಂಡ. ದೂರ್ವಾಸರು ಪ್ರೀತರಾಗಿ, ದುರ್ಯೋಧನ,
ನಿನ್ನ ಆತಿಥ್ಯದಿಂದ ಬಹಳ ತೃಪ್ತನಾಗಿದ್ದೇನೆ. ನಿನಗೆ ಬೇಕಾದ ವರವನ್ನು ಬೇಡ್ಕೋ ಅಂದ್ರು. ದುರ್ಯೋಧನ ಕೈ ಮುಗಿದು, ಸ್ವಾಮಿ, ನೀವು 10,000 ಶಿಷ್ಯರೊಡನೆ ಮಧ್ಯರಾತ್ರಿ ವೇಳೆಯಲ್ಲಿ ಪಾಂಡವರ ಬಳಿಗೆ ಹೋಗಿ ಅವರಿಂದ ಭೋಜನವನ್ನ ಕೇಳಿ ಪಡಿಬೇಕು ಅಂದ. ಮಹರ್ಷಿಗಳಿಗೆ ದುರ್ಯೋಧನ ದುರಾಲೋಚನೆ ಅರಿವಾಯಿತು. ಅವ್ರ ಮನಸ್ಸಲ್ಲೇ ನಕ್ಕು, ಹಾಗೆ ಆಗಲಿ ಎಂದು ಹೇಳಿ ಕಾಮ್ಯಕವನದಲ್ಲಿದ್ದಂಥ ಪಾಂಡವರ ಬಳಿಗೆ ಬಂದರು. ಆಗ ಮಧ್ಯರಾತ್ರಿ. ಪಾಂಡವರೆಲ್ಲ ಭೋಜನ ಮುಗಿಸಿ ನಿದ್ರೆಯಲ್ಲಿದ್ದಾರೆ. ದೂರ್ವಾಸರು ಯುಧಿಷ್ಠಿರನ ಎಬ್ಬಿಸಿ, ಯುಧಿಷ್ಠಿರ, ನಮಗೆಲ್ಲ ಬಹಳ ಹಸಿವಾಗಿದೆ, ಕೂಡಲೇ ಊಟಕ್ಕೆ ಬಡಿಸು ಅಂದ್ರು. ಯುಧಿಷ್ಠಿರ ಗಡಬಡಿಸಿ ಎದ್ದು ಅವ್ರು ನಮಸ್ಕಾರ ಮಾಡಿದ. ಒಂದಿಷ್ಟು ವಿಚಲಿತನಾಗಲೇ, ಮಹರ್ಷಿಗಳೇ, ಖಂಡಿತ ಆಗಲಿ, ತಾವು ಬಂದಿರುವುದೇ ನಮ್ಮ ಪುಣ್ಯ, ವಿಶೇಷ. ಮೊದಲು ನೀವೆಲ್ಲ ಸ್ನಾನ ಮಾಡಿ ಬನ್ನಿ ಅಂತ ಹೇಳಿದ. ದೂರ್ವಾಸರು ಶಿಷ್ಯರೊಡನೆ ಸಮೀಪದಲ್ಲಿದ್ದಂಥ ನದಿಗೆ ಹೋದರು. ದ್ರೌಪದಿಗೆ ಬಹಳ ಚಿಂತೆ ಆಯಿತು. ಅವ್ರ ಬಳಿ ಇದ್ದಂಥ ಅಕ್ಷಯ ಪಾತ್ರೆಯನ್ನ ರಾತ್ರಿ ಊಟ ಮಾಡಿ ಬೋರ್ಲ್ ಹಾಕ್ಬಿಟ್ರೆ ಮತ್ತೆ ಮಾರನೇ ದಿನ ಬೆಳಗ್ಗೆ ಸೂರ್ಯೋದಯವರೆಗೆ ಅದರ ಆಹಾರ ಸಿಗ್ತಾ ಇರಲಿಲ್ಲ. ಈಗೇನ್ ಮಾಡುದು? ದೂರ್ವಾಸರ ಕೋಪಕ್ಕೆ ಸಿಲುಕುವಂತಾದ್ರ ಗತಿ ಏನು ಅಂತ ಗಾಬರಿ ಆದ್ಲು. ಆಪದ್ಬಾಂಧವನಾದಂಥ ಕೃಷ್ಣನನ್ನ ಧ್ಯಾನಿಸಿದ್ಲು. ಶ್ರೀಕೃಷ್ಣ ಕೂಡಲೇ ಪ್ರತ್ಯಕ್ಷ ಆದ. ಅವನ್, ದ್ರೌಪದಿ, ನಾನು ತುಂಬಾ ಹಸಿವಾಗ್ತಾ ಇದೆ, ತಿನ್ನೋದಕ್ಕೇನಾದ್ರೂ ಕೊಡು ಅಂದ. ದ್ರೌಪದಿ, ಪ್ರಭು, ಅಕ್ಷಯ ಪಾತ್ರೆ ಬರಿದಾಗಿದೆ, ಅದಕ್ಕೆ ನೀನು ಕರೆಸ್ಕೊಂಡದ್ದು ಅಂದ ಹೇಳಿ ತಮ್ಮ ಬಂದಂಥ ಸಂದಿಗ್ಧ ಪರಿಸ್ಥಿತಿಯನ್ನು ವಿವರಿಸಿದ್ಲು. ಕೃಷ್ಣ ಅಕ್ಷಯ ಪಾತ್ರೆಯನ್ನು ತರಿಸ್ಕೊಂಡು ತಡಕಾಡಿದ. ಪಾತ್ರೆಯ ತಳದಲ್ಲಿ ಒಂದೇ ಒಂದು ಚೂರು ಪಲ್ಯ ಅಂಟ್ಕೊಂಡಿತ್ತು. ಶ್ರೀಕೃಷ್ಣ ಅದನ್ನೇ ಬಾಯಿಗೆ ಹಾಕ್ಕೊಂಡು ಅಗಿದ ನುಂಗಿ, ಹಬ್ಬ, ನಿಜಕ್ಕೂ ಹೊಟ್ಟೆ ತುಂಬ ಹೋಯ್ತು ಅಂತ ತೃಪ್ತಿಯಿಂದ ತೇಗಿದ. ಇತ್ತ ಕೃಷ್ಣ ತೇಗಿದ ಕೂಡಲೇ ಆತ ನದಿಯಲ್ಲಿ ಸ್ನಾನ ಮಾಡ್ತಿದ್ದಂಥ ದೂರ್ವಾಸರಿಗೂ ಅವರ ಶಿಷ್ಯರಿಗೂ ಹೊಟ್ಟೆ ತುಂಬಿ ಭಾರವಾದಂತೆ ಭಾಸಾಯಿತು. ಅವರೆಲ್ಲರೂ ಗಟ್ಟಿಯಾಗಿ ತೇಗತೊಡಗಿದರು. ಇನ್ನು ಪುನಃ ಊಟ ಮಾಡೋದು ಎಲ್ಲಿ ಬಂತು? ದೂರ್ವಾಸರು ಯುಧಿಷ್ಠಿರನ ಬೆಳಗ್ಗೆ ಬಂದು, ತಾವು ಊಟ ಮಾಡೋದಿಲ್ಲ ಅಂತಲೂ ತಮಗೆ ಊಟ ಮಾಡಿದಷ್ಟೇ ತೃಪ್ತಿಯಾಗಿದೆ ಅಂತ ಹೇಳಿ ಆಶೀರ್ವದಿಸಿ ಹೊರಟೆ ಬಿಟ್ರು. ಯುಧಿಷ್ಠಿರಾದಿಗಳು ಸಮಾಧಾನದ ನಿಟ್ಟೂಸರು ಬಿಟ್ರು. ದೂರ್ವಾಸರು ಮಧ್ಯರಾತ್ರಿಯಲ್ಲಿ ಹೋದರೆ ಪಾಂಡವರನ್ನು ಉಪಚರಿಸಲಾಗದೆ ಅವ್ರ ಶಾಪಕ್ಕೆ ತುತ್ತಾಗ್ತಾರೆ ಅಂದ್ಕೊಂಡಿದ್ದಂಥ ದುರ್ಯೋಧನ ತಂದ್ರ ವಿಫಲಗೊಂಡಿತು. ಎಲ್ಲ ಶ್ರೀಕೃಷ್ಣನ ಮಹಿಮೆ. ಪಾಂಡವರು ಕಾಮ್ಯಕವನದಲ್ಲಿದ್ದಾಗ ಅಲ್ಲಿಗೆ ಮಾರ್ಕಂಡೇಯ ಮಹರ್ಷಿಗಳು ಬಂದು ಅವರೊಡನೆ ಕೊಂಚ ಕಾಲ ಇದ್ರು. ಅವರು ಪ್ರತಿದಿನ ಪುಣ್ಯಪ್ರದವಾದಂಥ, ನೀತಿಬೋಧಕವಾದಂಥ, ಸದಾಚಾರಗಳನ್ನು ತಿಳಿಸುವಂಥ ಕಥೆಗಳನ್ನು ಹೇಳ್ತಾ ಇದ್ರು. ಅವುಗಳಲ್ಲಿ ಧರ್ಮವ್ಯಾಧನ ಕಥೆಯೂ ಒಂದು.